ತರೀಕೆರೆ ತಾಲೂಕು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ತರೀಕೆರೆ ತಾಲೂಕು ಅಧಿಕಾರಿಗಳ ವತಿಯಿಂದ ಡೆಂಗ್ಯೂ ಮತ್ತು ಚಿಕನ್ಗುನ್ಯಾ ಕಾಯಿಲೆಗಳನ್ನು ತಡೆಗಟ್ಟುವ ನಿಯಂತ್ರಣವನ್ನು ಸಾರ್ವಜನಿಕ ಕೈಯಲ್ಲಿದೆ. ಸಾರ್ವಜನಿಕರು ಗಮನಿಸಬೇಕಾದ ನೀರಿನ ಶೇಖರಣಾ ತೊಟ್ಟಿ, ಬ್ಯಾರಲ್, ಡ್ರಮ್ ಮತ್ತು ಮಳೆ ನೀರಿನ ಸಂಗ್ರಹಿಸುವಂತಹ ಪ್ಲಾಸ್ಟಿಕ್ ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು, ಹೂವಿನ ಕುಂಡ, ಪ್ಲಾಸ್ಟಿಕ್ ಬಕೆಟ್, ಡೆಂಗ್ಯೂ ಮತ್ತು ಚಿಕನ್ಗುನ್ಯಾ ಜ್ವರದಿಂದ ನರಳುವ ರೋಗಿಗಳು, ಹಗಲು ಇರುಳು ನಿದ್ದೆ ಮಾಡುವವರಿಗೆ ವಿಶ್ರಾಂತಿ ಪಡೆಯುವಾಗ ಸೊಳ್ಳೆ ಪರದೆಗಳನ್ನು ಉಪಯೋಗಿಸಿ. ರೋಗ ಲಕ್ಷಣಗಳು ಕಂಡುಬಂದಲ್ಲಿ ಹತ್ತಿರದ ಸರ್ಕಾರಿ ಆಸ್ಪತ್ರೆಯನ್ನು ಸಂಪರ್ಕಿಸಬೇಕಾಗಿ ಆರೋಗ್ಯ ಅಧಿಕಾರಿಗಳು ಇಂದು ಸೂಚನೆ ನೀಡಿರುತ್ತಾರೆ. ಈ ಸಂದರ್ಭದಲ್ಲಿ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಚಂದ್ರಶೇಖರ್ ಹಾಗೂ ಉಪ-ಅಧಿಕಾರಿಗಳಾದ ಡಾಕ್ಟರ್ ಕಾಂತರಾಜ್, ಪುರಸಭೆ ಮುಖ್ಯ ಅಧಿಕಾರಿಗಳಾದ ಪ್ರಶಾಂತ್ ಮತ್ತು ಡಾಕ್ಟರ್ಗಳಾದ ಡಾಕ್ಟರ್ ದೇವರಾಜ್, ಡಾಕ್ಟರ್ ನಾಗರಾಜ್, ಪುರಸಭೆ ಸದಸ್ಯರಾದ ಲೋಕೇಶ್, ಮಾಜಿ ಪುರಸಭೆ ಅಧ್ಯಕ್ಷರಾದ ವರ್ಮಪ್ರಕಾಶ್ ಹಾಗೂ ಜಿ.ಎಸ್. ಶ್ರೀನಿವಾಸ್, ಜನಹಿತ ಸೇವಾ ಟ್ರಸ್ಟ್ ಇವರ ಸಹಯೋಗದಲ್ಲಿ ಜಾಗೃತಿ ಜಾಥಾದ ಮುಂದಾಳತ್ವವನ್ನು ವಹಿಸಿಕೊಂಡಂತಹ ರಚನಾ ಶ್ರೀನಿವಾಸ್ ಹಾಗೂ ದುಗ್ಲಾಪುರದ ದರ್ಶನ್ ಮತ್ತು ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿಗಳ ಮತ್ತು ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. ವತಿಯಿಂದ ಇವತ್ತು ಡೆಂಗು ಮತ್ತು ಚಿಕನ್ಗುನ್ಯಾ ಕಾಯಿಲೆಗಳನ್ನು ಯಾವ ರೀತಿಯಾಗಿ ತಡೆಗಟ್ಟಬಹುದು ಅನ್ನೋ ಒಂದು ವಿಚಾರವಾಗಿ ಜಾಥಾವನ್ನ ಹಮ್ಮಿಕೊಂಡಿದ್ದೀವಿ. ಶಾಸಕರು ಇವರು ಲೋಕೇಶ್ ಅನ್ನ ಹೇಳಿದ್ರು. ಸೊ ಅವರಿಗೆ ಒಂದೇನು ಸಾರ್ವಜನಿಕರಿಗೆ ಒಂದು ವಿಚಾರವನ್ನ ತಿಳಿಯಲ್ಪಡಿಸೋದು ಏನಂತಂದ್ರೆ, ಶಾಸಕರು ಡೇ 1 ಇಂದ ಅಂದ್ರೆ 2013 ಯಾವಾಗ ಶಾಸಕರಾಗಿದ್ರು ಅವಾಗ ಅಥವಾ ಇವಾಗ ಮೇಜರ್ ಇಂಪಾರ್ಟೆನ್ಸ್ ಕೊಡೋದು ಎಜುಕೇಶನ್ ಅಂಡ್ ಹೆಲ್ತ್. ಯಾಕಂದ್ರೆ ಎಜುಕೇಶನ್ ಮತ್ತು ಹೆಲ್ತ್ ಚೆನ್ನಾಗಿತ್ತು ಅಂತಂದ್ರೆ ಬಹುಶಃ ಬೇರೆ ಎಲ್ಲಾ ವಿಚಾರಗಳು, ಬೇರೆ ಎಲ್ಲಾ ಡೆವಲಪ್ಮೆಂಟ್ಸ್ ತುಂಬಾ ಚೆನ್ನಾಗುತ್ತೆ ಅನ್ನೋ ಉದ್ದೇಶದಿಂದ ಎಜುಕೇಶನ್ ಮತ್ತೆ ಹೆಲ್ತ್ಗೆ ಮುಂಚಿಂದಾನು ಒತ್ತು ಕೊಟ್ಕೊಂತ ಬರ್ತಾ ಇರುವಂತದ್ದು ನಮ್ಮ ಶಾಸಕರು. ಚೂರು ಹಾಕ್ಬಿಡ ಹೋಗಿ ನೀವು ಚೂರು ಡಿಸ್ಟೆನ್ಸ್ ಕೊಡಿ ಜೊತೆ ಏನು